ಮೈಸೂರು ಪ್ಯಾಲೇಸ್. ಅಲೋಡಿಲ್ಲ, ವಾಪಸ್ ಹೋಗಿ ಅಂದ. ಬೈಕರ್ಸ್ಗೆ ಅಲ್ಲೋನೇ ಇಲ್ಲ, ಅದು ನೀವೇನಕ್ಕೆ ಎತ್ತಿದ್ರಿ, ಇವಾಗ ಫೈನ್ ಕಟ್ಟಿ ಅಂತಿದ್ದಾರೆ. ಸೊ ನಮಸ್ಕಾರ ಫ್ರೆಂಡ್ಸ್. ಮಿಡ್ ನೈಟ್ 12:15 ಗುರು. ಇಲ್ಲಿ ಊಟ ಮಾಡಕ್ಕೆ ಕುಂತಿದ್ದೀವಿ, ಓಡಿಸ್ಕೊಂಡ್ಬಂದು ಮೈಸೂರಲ್ಲಿ. ಸೊ ಮೈಸೂರಲ್ಲಿ ನಮ್ಮ ಈ ಅವಾಂತರಗಳು, ಅದು ಏನೋ ರಾತ್ರಿ 12:15 ಬನ್ನಿ ಅಣ್ಣ. ನಾರ್ಮಲ್ ಫುಲ್ ಟ್ಯಾಂಕ್. ಇಷ್ಟಿದೆ ನಮ್ಮ ಮೈಸೂರು. ಪರವಾಗಿಲ್ಲ ಗುರು. 101.68 ಸ್ವಲ್ಪ ಕಡಿಮೆ, ಬಟ್ ಡೆನ್ಸಿಟಿ 750 ಇದೆ. ಅಲ್ಲೊಂದು ಸೈಡಲ್ಲಿ ಹಾಕೊತೀವಿ. ಎಲ್ಲ ಸಿ ಸಿ ಕ್ಯಾಮ್ರಾ ಇದೆಯಂತೆ. ವಾಯ್ಸ್ ಇಲ್ಲೇ ಹಾಕೊಳ್ಳೋಣ ಅಂತವ್ರೆ, ನೋಡೋಣ. ಬಂಕ್ ಹತ್ರ ಟೆಂಟ್ ಪಿಚ್ ಮಾಡಿದ್ದೀವಿ ಮಲ್ಕೊಳ್ಳೋದಕ್ಕೆ. 3 ಶೇರಿಂಗ್ ಟೆಂಟೆ. ಇನ್ನೊಂದು 3 ಅವರ್ ಮಲ್ಕೊಳ್ಳೋದಕ್ಕೆ ಜುಗಾಡಿದು. ಇದು ಗಾಡಿ ಅಲ್ಲಿ ನಿಲ್ಸಿದ್ವಿ, ತಿರ್ಗಾ ತಂದು ಈ ಕಡೆ ಹಾಕೋಣ ಅಂತ. ಸೊ ವಿ ಆರ್ ಬ್ರಿಂಗಿಂಗ್ ಇಟ್ ಬ್ಯಾಕ್. ಇಲ್ಲಿ ಪಾರ್ಕಿಂಗ್ ಮಾಡ್ತೀವಿ ನೋಡಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ ಬಂದು ಅರೌಂಡ್ 7:30. ನಂಜನಗೂಡಿಂದ ಹೊರಟಿದ್ದೀವಿ. ನೋಡಿದ್ರಲ್ಲ ರಾತ್ರಿ ಹಿಂಗೆ ಕ್ಯಾಂಪಿಂಗ್ ಹಾಕ್ಕೊಂಡು ಒಳಗಡೆ ಮಲ್ಕೊಂಡು ಒಂದು 3 ಅವರ್ ನಿದ್ದೆ ಮಾಡಿದ್ದೀವಿ ಅನಿಸುತ್ತೆ. ಇವಾಗ ನಂಜನಗೂಡಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಮಸಿನಗುಡಿ. ಇವಾಗ ನಾವು ಮಸಿನಗುಡಿಗೆ ರೀಚ್ ಆಗಬೇಕು ಅಂದರೆ ಬಂಡೀಪುರ ಟೈಗರ್ ರಿಸರ್ವ್ ರೂಟ್ ಮೇಲೆ ಹೋಗಬೇಕು. So I hope you would be seeing some good nature vibes. ಬಂಡೀಪುರ ಟೈಗರ್ ರಿಸರ್ವ್ ಫೈನಲಿ. ನನಗೆ ತುಂಬ ಆಸೆ ಇತ್ತು ಇಲ್ಲಿ ಗಾಡಿ ಓಡಿಸ್ಬೇಕು ಅಂತ. ಫ್ರೀನಾ ನಮಗೆ ಬೈಕರ್ಸ್ಗೆ? ಸಖತ್ತು. ಇಲ್ಲಿಗೆ ಕಾರಲ್ಲಿ ಬಂದಿದ್ದೀನಿ, ಬಟ್ ನನಗೆ ತುಂಬ ಆಸೆ ಇತ್ತು, ತುಂಬ ಆಸೆ ಇತ್ತು. ಎಸ್ಪೆಷಲಿ ಬಂಡೀಪುರಲ್ಲಿ ನನ್ನ ಬೈಕ್ನ ನಾನು ಓಡಿಸೋದಕ್ಕೆ. ಆ್ಯಂಡ್ ಗಜಾ, ಯು ಆರ್ ಇನ್ ಬಂಡೀಪುರ ಟೈಗರ್ ರಿಸರ್ವ್ ನಾವು. ನೀನು ಎಂಜಾಯ್ ಮಾಡು, ನಾನು ಎಂಜಾಯ್ ಮಾಡಿಸು. ಯಾವುದಾದ್ರೂ ಫಸ್ಟ್ ಟೈಮ್ ನೀವು ಮಾಡ್ತಿದ್ದೀರಾ ಅಂತ ಅಂದರೆ ಎಲ್ಲ ಅದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಸ್ಸು. ಹೋಗ್ತಾ ಅದೇ ಕಂಟಿನ್ಯೂ ಆಯಿತು ಅಂದರೆ ಓಕೆ, ಬಟ್ ದಿ ವೆರಿ ಫಸ್ಟ್ ವಿಚ್ ಯು ಡೂ ವಿಲ್ ಆಲ್ವೇಸ್ ಸ್ಟೇ ವಿತ್ ಯು. ಜಿಂಕೆ, ನವಿಲು, ಆನೆ. ಜಿಂಕೆ ನೋಡಿದ್ದೀವಿ, ನವಿಲು ಸಿಕ್ಕಿದ್ರೆ ಅದೊಂಥರ ಮಜಾ. ಆನೆ ಸಿಕ್ಬಿಟ್ರು ಅಂತೂ ಫುಲ್ ಖುಷಿ.
ಇಲ್ಲಿ ಯಾವ ವ್ಯೂ ಪಾಯಿಂಟ್ ಇದೆ ಗುರು? ಇಲ್ಲಿ ಸ್ಲಶ್ ಇಲ್ಲ, ಬಟ್ ಮಡ್ ಸ್ಕಿಪರಿ ಇದೆ. ಅವರಿಬ್ಬರದು ಮಲ್ಟಿಪರ್ಪಸ್ ಟಯರ್ಸು. ಸೊ ನಂದು ಸ್ವಲ್ಪ ಚಾಲೆಂಜಿಂಗ್. ಅಲೌಡ್ ಇಲ್ಲ ವಾಪಸ್ ಹೋಗಿ ಅಂದ. ಅಲೌಡ್ ಇಲ್ಲ ವಾಪಸ್ ಹೋಗಿ ಅಂದ. ಗೊತ್ತಿಲ್ಲ. ನೋಡಿ ವ್ಯೂ ಹೆಂಗಿದೆ. ಆ್ಯಕ್ಚುಲಿ ಬೈಕರ್ಸ್ಗೆಲ್ಲ ಇಲ್ವಂತೆ. ಬಂದಿದ್ದು ಜೀಪ್ ಎಲ್ಲ ಏನಕ್ಕೆ ಬಂದ್ರಿ? ಜೀಪ್ ಮಾತ್ರನೇ ಅಲ್ಲೋ ಇರೋದು. ಆಫ್ಕೋರ್ಸ್ ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ಲ. ಓ, ಹತ್ಸೋದೇನೋ ಹತ್ತಿಸ್ಬಿಟ್ಟೆ. ಚಾಲೆಂಜ್ ಇದೆ. ಓಕೆ ಓಕೆ. ಆಫ್ ರೋಡಿಂಗ್ ಮಾಡಿರೋ ವೀಡಿಯೋಸು ಬೈಕಿಂಗ್ ನೋಡಬೇಕಾದ್ರೆ ಅನ್ಕೊತಿದ್ದೆ ಏನಕ್ಕೆ ರೈಡರ್ಸ್ಗೆ ಅಷ್ಟೊಂದು ಸುಸ್ತಾಗತ್ತೆ ಅಂತ. ಇವತ್ತು ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಇಟ್ಕೊಂಡಿದ್ದಾರೆ. ಬೈಕರ್ಸ್ಗೆ ಅಲ್ಲೋನೇ ಇಲ್ಲ, ಅದು ನೀವೇನಕ್ಕೆ ಎತ್ತಿದ್ರಿ, ಇವಾಗ ಫೈನ್ ಕಟ್ಟಿ ಅಂತಿದ್ದಾರೆ. ಸೊ ಬಂದರು ನೋಡಿ ಇವ್ರು ಯಾರು, ಫೈನ್ ಕಟ್ಬಿಟ್ಟು ಹೋಗಿ ಅಂತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಯಾಂಪ್ ಅಂತ ಅದು. ಈವನ್ ಅಲ್ಲಿಗೆ ಹೋಗ್ಬೇಕು ಅಂದರೆ ಬರೀ ಜೀಪ್ಸ್ ಮಾತ್ರ ಅಲೋಡು, ಬೈಕ್ ಏನಕ್ಕೆ ತೊಗೊಂಡೋಗಿದ್ದೀರಾ ಅಂತ ಇದು ಮಾಡ್ತಿದ್ದಾರೆ. ಫಾರೆಸ್ಟ್ ಕ್ಯಾಂಪ್ ಆದರೆ ಅದು ಹೆಂಗೆ ಜೀಪ್ಸಿಗೆ ಮಾತ್ರ ಅಲೋ ಮಾಡ್ತಾರೆ ಅಂತ ಮಾತಾಡ್ತಿದ್ದೀವಿ. ಬಿಟ್ರು ಕೊನೆಗೆ. ಅಲ್ಲಿ ಯಾವುದು ಬೋರ್ಡ್ ಇಲ್ವಲ್ಲ, ಅದು ಹೆಂಗೆ ನೀವು ಬೋರ್ಡ್ ಹಾಕಿದ್ರೆ ನಾವು ಹೋಗ್ತಾನೆ ಇರಲಿಲ್ಲ. ಕರೆಕ್ಟ್ ತಾನೆ? ಅಲ್ಲಿ ನಾಟ್ ಅಲೌಡ್ ಫಾರ್ ಪ್ರೈವೇಟ್ ವೆಹಿಕಲ್ಸ್ ಇಲ್ಲ ಅಂತ ಹಾಕಿದ್ರೆ ನಾವು ಹೋಗ್ತಾನೆ ಇರಲಿಲ್ಲ, ಅಷ್ಟೊಂದು ರಿಸ್ಕ್ ಮಾಡ್ತಿರ್ಲಿಲ್ಲ. ಅಲ್ಲಿ ಯಾರೋ ಜೀಪ್ ಡ್ರೈವರ್ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರು. ಏನದು ಓಡ್ತಿರೋದು? ಜಿಂಕೆ. ಅಯ್ಯೋ ಸಖತ್ತಾಗಿತ್ತಲ್ಲ ಸ್ನೇಹಿತರೆ. ಸೊ ಬಿಟ್ರು, ಏನು ಫೈನ್ ಇಸ್ಕೊಂಡಿಲ್ಲ. ಸರಿ ತಪ್ಪು ಮಾಡಿದ್ದೀರಾ, ಇನ್ನೊಂದ್ಸಲಿ ಬರಬೇಡಿ ಅಂದ್ಬಿಟ್ಟು ಬಿಟ್ರು. ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ನಾವು ಹೇಳಿದ್ದು ಕರೆಕ್ಟೇ ಅಲ್ವಾ ಅಂದ್ಬಿಟ್ಟು. ಏನೋ ಒಂದು ಇರುತ್ತೆ ಫ್ರೆಂಡ್ಸ್, ಏನೋ ಮಾಡೋಕ್ಕಾಗಲ್ಲ. ಅವ್ರದ್ದು ಸೆಟಲ್ಮೆಂಟ್ಗಳು.